ಒಂದು ಕಾಲದಲ್ಲಿ ಯುದ್ಧ ಅಂದ್ರೆ ದೊಡ್ಡ ದೊಡ್ಡ ಸೈನ್ಯದ ಗುಂಪುಗಳು, ಭಾರಿ ಗಾತ್ರದ ಫೈಟರ್ ಜೆಟ್ಗಳು, ಸಾವಿರಾರು ಟ್ಯಾಂಕ್ಗಳು, ಇವು ಯಾರ ಬಳಿ ಹೆಚ್ಚು ಇರುತ್ತೋ ಅವರೇ ಗೆಲ್ತಾರೆ ಎಂದು ಭಾವಿಸಲಾಗ್ತಾ ಇತ್ತು. ಆದ್ರೆ ಈಗ ಚಿತ್ರಣ ಸಂಪೂರ್ಣ ಬದಲಾಗಿದೆ. ಯುದ್ಧದ ನಿಯಮಗಳು, ವಾರ್ ರೂಲ್ಸ್ಗಳು ಎಲ್ಲವನ್ನ ಮತ್ತೆ ಬರೆಯಲಾಗುತ್ತಿದೆ. ಈಗ ಗಾತ್ರದಿಂದ ಏನೂ ಆಗುವುದಿಲ್ಲ, ಸಾಮರ್ಥ್ಯದಿಂದಲೇ ಆಗುತ್ತೆ. ಆಕಾಶವನ್ನ ಒಂದೇ ಸೆಕೆಂಡ್ ನಲ್ಲಿ ಬೆಂಕಿ ಉಂಡೆಗಳಿಂದ ತುಂಬಿಸುವ ತಂತ್ರಜ್ಞಾನ ಯಾರ ಬಳಿ ಇರುತ್ತೋ ಅವರೇ ಈಗ ದೊಡ್ಡವರು, ಅವರೇ ಪ್ರಪಂಚಕ್ಕೆ ಬಾಸ್. ಒಮ್ಮೆ ನೀವು ಊಹಿಸಿಕೊಂಡು ನೋಡಿ, ಪ್ರಪಂಚದ ಸೂಪರ್ ಪವರ್ ಎಂದು ತನ್ನ ಡಿಫೆನ್ಸ್ ಬಜೆಟ್ ಅನ್ನ ತೋರಿಸಿ ಭಯ ಹುಟ್ಟಿಸುವ ಅಮೆರಿಕದ ಬಳಿಯೂ ಇಲ್ಲದ ಒಂದು ತಂತ್ರಜ್ಞಾನವನ್ನ ನಮ್ಮ ಭಾರತ ಸೈಲೆಂಟ್ ಆಗಿ ಯಾರಿಗೂ ಅನುಮಾನ ಬರದಂತೆ ತನ್ನ ಲ್ಯಾಬ್ ಗಳಲ್ಲಿ ಅಭಿವೃದ್ಧಿ ಪಡಿಸಿದೆ. ದೊಡ್ಡ ದೊಡ್ಡ ರಕ್ಷಣಾ ತಜ್ಞರು, ಡಿಫೆನ್ಸ್ ಎಕ್ಸ್ಪರ್ಟ್ ಗಳು ಏನನ್ನ ಹೇಳ್ತಿದ್ದಾರಂದ್ರೆ, ಇದು ಚೀನಾದ ಕೈಯಲ್ಲೂ ಸಾಧ್ಯವಾಗ್ಲಿಲ್ಲ, ರಷ್ಯಾದ ಕೈಯಲ್ಲೂ ಸಾಧ್ಯವಾಗ್ಲಿಲ್ಲ, ಕೊನೆಗೆ ಅಮೆರಿಕದ ಕೈಯಲ್ಲೂ ಕೂಡ ಸಾಧ್ಯವಾಗದ ಒಂದು ಕೆಲಸವನ್ನ ನಮ್ಮ ಭಾರತ ಮಾಡಿ ತೋರಿಸಿದೆ. ನಾವು ಈಗ ಮಾತನಾಡುತ್ತಿರುವುದು ಯಾವುದೋ ಸಾಮಾನ್ಯ ವಿಷಯದ ಬಗ್ಗೆ ಅಲ್ಲ. ಅಷ್ಟಕ್ಕೂ ಶತ್ರುವಿಗೆ ಏನಾಗುತ್ತದೆ ಎಂದು ಆಲೋಚಿಸಲು ಸಮಯ ಕೊಡದಂತಹ ಒಂದು ರೇಂಜ್ ಸಿಸ್ಟಮ್ ಇದು. ಅಮೆರಿಕದ ಬಳಿ ಟಾಪ್ ಮೆಷಿನ್ಗಳು, ಅವರು ಗರ್ವದಿಂದ ಹೇಳಿಕೊಳ್ಳುವ ಅಡ್ವಾನ್ಸ್ ಸಿಸ್ಟಮ್ಗಳು ಸಹ ಒಂದೇ ಸಲ 4 ಮಿಸೈಲ್ ಗಳನ್ನ ಬಿಡಬಹುದು. ಆದ್ರೆ ನಮ್ಮವರು ತಯಾರಿಸಿದ ಈ ಹೊಸ ಲೋಕಲ್ ವರ್ಷನ್ ಲೆಕ್ಕಾಚಾರಗಳನ್ನೆಲ್ಲ ಬದಲಾಯಿಸಿದೆ. ಹಳೆಯ ರೆಕಾರ್ಡ್ ಗಳನ್ನ ಕಸದ ಬುಟ್ಟಿಗೆ ಹಾಕಿದೆ. ಇದು ಒಂದು ಮೊಬೈಲ್ ಕೋಟೆಯಂತಿದೆ. ಒಂದು ಬಟನ್ ಅನ್ನ ಒತ್ತಿದ್ರೆ ಸಾಕು, ಆಕಾಶದಿಂದ ಮರಣದ ಮಳೆ ಸುರಿಯುತ್ತೆ, ಶತ್ರುವಿನ ಎದೆಯಲ್ಲಿ ಭಯ ಹುಟ್ಟಿಸುತ್ತೆ. ಪೆಂಟಗಾನ್ ನಿಂದ ಬೀಜಿಂಗ್ ನವರೆಗೆ ಎಲ್ರಿಗೂ ಬೆವರನ್ನ ತರಿಸಿದ ಆ ತಂತ್ರಜ್ಞಾನ ಏನು? ನಮ್ಮ ಭಾರತ ಡಿಫೆನ್ಸ್ ವರ್ಲ್ಡ್ ಅಲ್ಲಿ ಫಾಲೋವರ್ ನಿಂದ ಲೀಡರ್ ಆಗಿ ಹೇಗೆ ಬಂದಿದೆ ಎಂಬ ಅದ್ಭುತ ಆವಿಷ್ಕಾರದ ಬಗ್ಗೆ ಈಗ ವಿವರವಾಗಿ ತಿಳಿಯೋಣ. ಆದ್ರೆ ಮುಖ್ಯ ವಿಷಯಕ್ಕೆ ಹೋಗುವ ಮುನ್ನ ನಮ್ಮ ಸೈನ್ಯ ಹಾಗೂ ನಮ್ಮ ವಿಜ್ಞಾನಿಗಳ ಈ ಐತಿಹಾಸಿಕ ಸಾಧನೆ ನೋಡಿ, ನಮ್ಮ ದೇಶದ ಶಕ್ತಿ ನೋಡಿ ನಿಮ್ಗೆ ಹೆಮ್ಮೆ ಆದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯೋಚಿಸದೆ ಕಾಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಬರೀರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ದಿನದ ಸ್ಟೋರಿ ನಿಮ್ಗೆ ಸ್ಪಷ್ಟವಾಗಿ ಅರ್ಥವಾಗಬೇಕಾದ್ರೆ ಮೊದಲು ಈ ಮಾಡರ್ನ್ ವಾರ್ ಝೋನ್ ಎಷ್ಟು ಅಪಾಯಕರವಾಗಿ ಬದಲಾಗಿದೆ, ಎಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಎಂದು ತಿಳಿಬೇಕು. ಟ್ಯಾಂಕುಗಳು, ತುಪಾಕಿಗಳನ್ನ ಹಿಡ್ಕೊಂಡು ಒಬ್ಬರನ್ನೊಬ್ಬರು ಎದುರಿಸುವ ದಿನಗಳು ಹೋದವು. ಸಿನಿಮಾಗಳಲ್ಲಿ ತೋರಿಸುವಂತಹ ಹೀರೋ ವಿಲನ್ ಫೈಟ್ ಗಳು ಇರೋದಿಲ್ಲ. ಇದೆಲ್ಲ ಡ್ರೋನ್ ವಾರ್ಸ್, ವಾರ್ ಟೆಕ್ನಾಲಜಿ ಕಾಲ. ಸರಳವಾಗಿ ಹೇಳ್ಬೇಕಂದ್ರೆ, ಮೊನ್ನೆ ನಡೆದ ಅರ್ಮೇನಿಯಾ ಹಾಗೂ ಅಜರ್ಬೈಜಾನ್ ಯುದ್ಧದಲ್ಲಿ ಅಥವಾ ಇತ್ತೀಚಿನ ರಷ್ಯಾ ಯುಕ್ರೇನ್ ಗೊಂದಲದಲ್ಲಿ ನಾವು ಲೈವ್ ಅಲ್ಲಿ ನೋಡಿದ್ದೇವೆ. ಚಿಕ್ಕ ಚಿಕ್ಕ ಚೀಪ್ ಡ್ರೋನ್ಗಳು ಕೋಟಿಗಟ್ಟಲೆ ದುಬಾರಿ ಟ್ಯಾಂಕ್ ಗಳನ್ನ, ಏರ್ ಡಿಫೆನ್ಸ್ ಸಿಸ್ಟಮ್ ಗಳನ್ನ ಹೇಗೆ ನಾಶ ಮಾಡಿದ್ವು ಎಂದು. ಆ ಡ್ರೋನ್ ಗಳು ನೋಡಲು ಬೊಂಬೆಗಳಂತಿದ್ರು, ಅವು ಮಾಡುವ ಹಾನಿ ಸಾಮಾನ್ಯವಲ್ಲ. ನಮ್ಮ ಪಕ್ಕದ ಚೀನಾ ಹಾಗೂ ಪಾಕಿಸ್ತಾನ ಕೂಡ ಬಹಳ ಕಾಲದಿಂದ ಡ್ರೋನ್ ಟೆಕ್ನಾಲಜಿ, ಸ್ವಾರ್ಮ್ ಡ್ರೋನ್ ಗಳ ಮೇಲೆ ಕೆಲಸ ಮಾಡ್ತಿವೆ. ನಾಯಿ ಬಾಲ ಡೊಂಕು ಎಂಬಂತೆ ಪಾಕಿಸ್ತಾನದ ಬುದ್ಧಿ ಎಂದಿಗೂ ಬದಲಾಗೋದಿಲ್ಲ. ನೇರವಾಗಿ ನಮ್ಮನ್ನ ಎದುರಿಸಲಾಗದೆ ಇಂತಹ ಕಳ್ಳದಾರಿಯನ್ನ ಹುಡುಕುತ್ತದೆ. ಅವರ ಪ್ಲಾನ್ ಏನಂದ್ರೆ, ನಮ್ಮ ಬಳಿ ಆಕಾಶ್ ಡಿಫೆನ್ಸ್ ಸಿಸ್ಟಮ್ ಅಥವಾ ರಷ್ಯಾದಿಂದ ಖರೀದಿಸಿದ S-400 ಅನ್ನ ಗೊಂದಲಕ್ಕೆ ಹಾಕಲು ಒಂದೇ ಸಲ 100 ಚೀಪ್ ಡ್ರೋನ್ ಗಳನ್ನ, ಅಂದ್ರೆ ಜೇನು ಗುಂಪಿನಂತೆ ಕಳಿಸುವುದು. ನಮ್ಮ ಬಳಿಯ ಮಿಸೈಲ್ಗಳು ಕೋಟಿಗಟ್ಟಲೆ ಬೆಲೆ ಬಾಳುತ್ತವೆ. ಒಂದು ಮಿಸೈಲ್ ಬೆಲೆ ಕೆಲವು ಕೋಟಿಗಳು. ಇಂತಹ ದುಬಾರಿ ಮಿಸೈಲ್ ಗಳನ್ನ ವೇಸ್ಟ್ ಮಾಡಿ ಸಾವಿರ ರೂಪಾಯಿಗಳ ಡ್ರೋನ್ ಗಳ ಮೇಲೆ ಹಾಕಲಾಗದು. ಹಾಗಂತ ಸುಮ್ನೆ ಬಿಟ್ರೆ ಅವು ಬಂದು ನಮ್ಮ ಮೇಲೆ ಬೀಳುತ್ತವೆ. ಇದು ಎಂತಹ ಪರಿಸ್ಥಿತಿ ಅಂದ್ರೆ, ಸೊಳ್ಳೆಯನ್ನ ಕೊಲ್ಲಲು ಸುತ್ತಿಗೆ ತೆಗೆದುಕೊಂಡಂತೆ. ಅವರ ಸ್ಟ್ರಾಟಜಿ ಕೂಡ ಅದೇ. ನಮ್ಮ ದುಬಾರಿ ಆಯುಧಗಳನ್ನ ಖಾಲಿ ಮಾಡಿಸಿ ನಂತರ ನಿಜವಾದ ದಾಳಿಯನ್ನ ಆರಂಭಿಸುವುದು. ಇದು ದೊಡ್ಡ ತಲೆನೋವು. ಪ್ರಪಂಚದ ಯಾವ ದೇಶದ ಬಳಿಯೋ ಇದಕ್ಕೆ ಪರ್ಫೆಕ್ಟ್ ಉತ್ತರ ಇಲ್ಲ. ಕೊನೆಗೆ ಅಮೆರಿಕದ ಬಳಿಯೂ ಸಹ ಇದಕ್ಕೆ ಸೊಲ್ಯೂಷನ್ ಇಲ್ಲ. ಅಮೆರಿಕದ ಸಿಸ್ಟಮ್ಗಳು ಒಂದೇ ಸಲ 4 ಅಥವಾ 8 ಟಾರ್ಗೆಟ್ ಗಳನ್ನ ಮಾತ್ರ ಹ್ಯಾಂಡಲ್ ಮಾಡಬಲ್ಲವು. ಆದ್ರೆ ಶತ್ರು ಒಂದೇ ಸಲ 50 ಡ್ರೋನ್ ಗಳನ್ನ ಕಳಿಸಿದ್ರೆ ಅಮೆರಿಕವು ಕೈ ಎತ್ತಬೇಕಾಗುತ್ತೆ. ಆದ್ರೆ ಇಲ್ಲಿ ನಮ್ಮ ಭಾರತ ಈ ಸವಾಲನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿತು. ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿಬೇಕು ಎಂಬಂತೆ ಟೆಕ್ನಾಲಜಿಯನ್ನ ಟೆಕ್ನಾಲಜಿಯಿಂದಲೇ ಎದುರಿಸಬೇಕು ಎಂದು ನಿರ್ಧರಿಸಿತು. ಪ್ರಪಂಚವನ್ನ ಶಾಕ್ ಮಾಡುವ ಸೊಲ್ಯೂಷನ್ ಅನ್ನ ಕಂಡು ಹಿಡಿತು. ನಮ್ಮ ಭಾರತದ ಪ್ರಮುಖ ಡಿಫೆನ್ಸ್ ಕಂಪನಿ ಸೋಲಾರ್ ಇಂಡಸ್ಟ್ರೀಸ್ ಒಂದು ಅದ್ಭುತ ಆಯುಧವನ್ನ ಅಭಿವೃದ್ಧಿಪಡಿಸಿದೆ. ಅದರ ಹೆಸರು ಭಾರ್ಗವಾಸ್ತ್ರ. ಹೆಸರು ಕೇಳಿದ್ರೇನೆ ಪವರ್ಫುಲ್ ವೈಬ್ರೇಷನ್ ಬರುತ್ತೆ ಅಲ್ವೇ? ಇದು ನಮ್ಮ ಪುರಾಣಗಳಲ್ಲಿರುವ ಪರಶುರಾಮನ ಆಯುಧವನ್ನ ನೆನಪಿಸುತ್ತೆ. ಭಾರ್ಗವಾಸ್ತ್ರ ಪ್ರಪಂಚದಲ್ಲಿ ಮೊದಲನೇದು ಮತ್ತು ಏಕೈಕ ಆಂಟಿ ಡ್ರೋನ್ ಸ್ವಾರ್ಮ್ ಸಿಸ್ಟಮ್. ಒಂದೇ ಏಟಿಗೆ ಶತ್ರುವಿನ ಡ್ರೋನ್ ಗುಂಪನ್ನ ಮಸಿ ಮಾಡುತ್ತದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇದರ ಉದ್ಘಾಟನೆಗೆ ಬಂದಾಗ ಇದರ ಸಾಮರ್ಥ್ಯವನ್ನ ಕೇಳಿ ಡೆಮೋ ನೋಡಿ 1 ನಿಮಿಷ ಶಾಕ್ ಆಗಿದ್ರು. ಪ್ರಸ್ತುತ US ಅಥವಾ ನಾಟೋ ದೇಶಗಳಲ್ಲಿರುವ ಬೆಸ್ಟ್ ಸಿಸ್ಟಮ್ಗಳು ಒಂದು ಸಲಕ್ಕೆ 4 ಮಿಸೈಲ್ ಗಳನ್ನ ಮಾತ್ರವೇ ಬಿಡಬಲ್ಲವು ಎಂದು ಕಂಪನಿಯವರು
ಗರ್ವದಿಂದ ಹೇಳಿದ್ರು. ಅಷ್ಟಕ್ಕೂ ವಿಷಯ ಏನಂದ್ರೆ ಭಾರ್ಗವಾಸ್ತ್ರ ಒಂದು ಬಟನ್ ಅನ್ನ ಒತ್ತಿದ್ರೆ ಸಾಕು 60 ಮೈಕ್ರೋ ಮಿಸೈಲ್ ಗಳನ್ನ ಒಂದೇ ಸಲ ಪ್ರಯೋಗಿಸಬಲ್ಲ ಸಾಮರ್ಥ್ಯ ಇದಕ್ಕಿದೆ. ಹೌದು, ನೀವು ಕೇಳಿದ್ದು ನಿಜ. 60 ಮಿಸೈಲ್ಗಳು ಇದು ಸಾಮಾನ್ಯ ವಿಷಯವಲ್ಲ. ಇದರ ಅರ್ಥ ಏನಂದ್ರೆ ಪಾಕಿಸ್ತಾನ ಆಗ್ಲಿ ಚೀನಾ ಆಗ್ಲಿ ಒಂದೇ ಸಲ 60 ಡ್ರೋನ್ ಗುಂಪನ್ನ ಕಳಿಸಿದ್ರು ಸಹ ಭಾರ್ಗವಾಸ್ತ್ರದಿಂದ ಒಂದೇ ದಾಳಿ ಸಾಕು. ಅವನ್ನೆಲ್ಲ ಗಾಳಿಯಲ್ಲೇ ಫಿನಿಶ್ ಮಾಡಲು ಇಂತಹ ಸಾಮರ್ಥ್ಯ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಇಲ್ಲ. ಅದಕ್ಕೆ ಇದು ಗೇಮ್ ಚೇಂಜರ್ ಆಗಿದೆ. ಈಗ ಇದು ಟೆಕ್ನಿಕಲ್ ಆಗಿ ಹೇಗೆ ಕೆಲಸ ಮಾಡುತ್ತದೆ, ನಮ್ಮ ಇಂಡಿಯನ್ ಆರ್ಮಿಗೆ ಯಾಕೆ ಇಷ್ಟೊಂದು ಸ್ಪೆಷಲ್ ಎಂಬುದನ್ನ ಸರಳವಾಗಿ ನಮ್ಮ ಭಾಷೆಯಲ್ಲಿ ನೋಡೋಣ. ಭಾರ್ಗವಾಸ್ತ್ರ ಅನ್ನೋದು ಯಾವುದೇ ಬೇಸಿಕ್ ಮೆಷಿನ್ ಅಲ್ಲ. ಇದು ಮಲ್ಟಿ ಲೇಯರ್ ಸಿಸ್ಟಮ್. ಇದಕ್ಕೆ ತುಂಬಾನೇ ಬುದ್ಧಿ ಇದೆ. ಇದು ಹೈಲಿ ಇಂಟೆಲಿಜೆಂಟ್ ಸಿಸ್ಟಮ್, ಪವರ್ಫುಲ್ ರೇಡಾರ್, ಎಲೆಕ್ಟ್ರೋ ಆಪ್ಟಿಕಲ್ ಸೆನ್ಸಾರ್ ಗಳಿವೆ. 6 ರಿಂದ 10 ಕಿಲೋಮೀಟರ್ ದೂರದ ಡ್ರೋನ್ ಗಳನ್ನ ಸುಲಭವಾಗಿ ಪತ್ತೆ ಮಾಡುತ್ತದೆ. ಡ್ರೋನ್ ಎಷ್ಟು ಚಿಕ್ಕದಾದ್ರೂ ರೇಡಾರ್ ನಿಂದ ತಪ್ಪಿಸಿಕೊಳ್ಳಲು ಎಷ್ಟು ಪ್ರಯತ್ನಿಸಿದ್ರು ಭಾರ್ಗವಾಸ್ತ್ರದ ಕಣ್ಣಿಗೆ ಬೀಳಬೇಕು. ಒಂದು ಸಲ ಅಪಾಯ ಇದೆ ಎಂದು ಸಿಗ್ನಲ್ ಬಂದ ಕೂಡಲೇ ಸಿಸ್ಟಮ್ ಆಕ್ಟಿವ್ ಆಗುತ್ತೆ. ಗುರಿ ಎಷ್ಟು ಪರ್ಫೆಕ್ಟ್ ಅಂದ್ರೆ ಗಾಳಿಯಲ್ಲಿ 2.5 ರಿಂದ 5 ಕಿಲೋಮೀಟರ್ ದೂರದಲ್ಲೇ ಡ್ರೋನ್ ಗಳನ್ನ ಸ್ಪಾಟ್ ಮಾಡಿ ನಾಶ ಮಾಡುತ್ತದೆ. ಇದಕ್ಕೆ 20 ಮೀಟರ್ ಡೆಡ್ಲಿ ರೇಡಿಯಸ್ ಇದೆ. ಅಂದರೆ ಆ ಮಿಸೈಲ್ ಸ್ಫೋಟಗೊಂಡರೆ ಅಲ್ಲಿ 20 ಮೀಟರ್ ದೂರದಲ್ಲಿರುವ ಯಾವ ಡ್ರೋನ್ ಆದ್ರೂ ಬೂದಿ ಆಗ್ಬೇಕು. ಇದು 2 ರೀತಿಯ ಕೆಲಸ ಮಾಡುತ್ತದೆ. ಡಬಲ್ ಧಮಾಕ. ಮೊದಲನೇದು ಮೈಕ್ರೋ ರಾಕೆಟ್ಗಳು. ಇವು ಡ್ರೋನ್ ಗುಂಪನ್ನ ನಾಶ ಮಾಡಬಲ್ಲದು. ಸ್ಪೆಷಲ್ ಆಗಿ ಡಿಸೈನ್ ಮಾಡಲಾಗಿದೆ. ಇವು ಡ್ರೋನ್ ಗುಂಪನ್ನ ನಾಶ ಮಾಡಲು ಸ್ಪೆಷಲ್ ಆಗಿ ಡಿಸೈನ್ ಮಾಡಲಾಗಿದೆ. ಶತ್ರು ಒಂದೇ ಸಲ 50 ರಿಂದ 60 ಡ್ರೋನ್ ಗಳನ್ನ ಕಳಿಸಿದ್ದಾರೆ ಅಂತ ರಾಡಾರ್ಗೆ ತಿಳಿದ ಕೂಡಲೇ ಮೈಕ್ರೋ ರಾಕೆಟ್ ಗಳ ಮಳೆ ಸುರಿಯುತ್ತೆ. ಆಕಾಶದಲ್ಲಿ ಡ್ರೋನ್ ದಾಟಲಾಗದ ಫೈರ್ ವಾಲ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಎರಡನೇದು ಗೈಡೆಡ್ ಮೈಕ್ರೋ ಮಿಸೈಲ್ಗಳು. ಒಂಟಿಯಾಗಿ ಬರುವ ಅಥವಾ ವೇಗವಾಗಿ ಹೋಗುವ ಹೈ ವ್ಯಾಲ್ಯೂ ಟಾರ್ಗೆಟ್ ಗಳಿಗಾಗಿ ಗುಂಪಾಗಿ ಬಂದರೂ ಸರಿ, ಸಿಂಗಲ್ ಆಗಿ ಬಂದರೂ ಸರಿ, ಭಾರ್ಗವಾಸ್ತ್ರದ ಬಳಿ ಪ್ರತಿ ರೋಗಕ್ಕೂ ಮದ್ದಿದೆ. ಆದ್ರೆ ಮಾಡರ್ನ್ ವಾರಲ್ಲಿ ಬಲ ಮಾತ್ರ ಸಾಕಾಗೋದಿಲ್ಲ, ಬುದ್ಧಿಯೂ ಬೇಕು. ಕೆಲವೊಮ್ಮೆ ಡ್ರೋನ್ ಅನ್ನ ಬ್ಲಾಸ್ಟ್ ಮಾಡಬಾರದು, ಅದನ್ನ ಹಿಡಿದುಕೊಳ್ಳಬೇಕು ಅಥವಾ ದಾರಿ ತಪ್ಪಿಸಬೇಕು ಎಂದುಕೊಳ್ತೇವೆ. ಅಥವಾ ನಾವಿರುವ ಸ್ಥಳದಲ್ಲಿ ಬ್ಲಾಸ್ಟ್ ಮಾಡೋದು ಸುರಕ್ಷಿತವಲ್ಲದೆ ಇರಬಹುದು. ಇದಕ್ಕಾಗಿ ಭಾರ್ಗವಾಸ್ತ್ರದಲ್ಲಿ ಸಾಫ್ಟ್ ಕಿಲ್ ಆಪ್ಷನ್ ಸಹ ಇದೆ. ಸಾಫ್ಟ್ ಕಿಲ್ ಅಂದ್ರೆ ಜಾಮಿಂಗ್ ಟೆಕ್ನಾಲಜಿ. ಸರಳವಾಗಿ ಹೇಳೋದಾದ್ರೆ ಡ್ರೋನ್ ಮತ್ತು ಅದರ ಆಪರೇಟರ್ ನಡುವಿನ ಕನೆಕ್ಷನ್ ಅನ್ನ ಕತ್ತರಿಸಿ GPS ಹ್ಯಾಕ್ ಮಾಡಿ ಡ್ರೋನ್ ಅನ್ನ ದಾರಿ ತಪ್ಪಿಸುತ್ತೆ. ಕಂಟ್ರೋಲ್ ಮಾಡುವವನಿಗೆ ಡಿಸ್ಪ್ಲೇ ಹೋಗುತ್ತೆ. ಕಂಟ್ರೋಲರ್ ಗಳು ಕೆಲಸ ಮಾಡೋದಿಲ್ಲ. ಬ್ಲಾಸ್ಟ್ ಮಾಡದೆ ಸುರಕ್ಷಿತವಾಗಿ ಡ್ರೋನ್ ಅನ್ನ ಕೆಳಗೆ ಇಳಿಸುತ್ತೆ. ಜನಸಂದಣಿ ಹೆಚ್ಚಿರುವ ಜಾಗಗಳಲ್ಲಿ ಅಥವಾ VIP ಸೆಕ್ಯೂರಿಟಿಗೆ ಇದು ಪರ್ಫೆಕ್ಟ್. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಷಯ, ಸೋಲಾರ್ ಇಂಡಸ್ಟ್ರೀಸ್ ನಮ್ಮ ಏರ್ ಫೋರ್ಸ್ ಇರುವ ಒಂದು ದೊಡ್ಡ ಸಮಸ್ಯೆಯನ್ನ ಕಡಿಮೆ ಮಾಡಿದೆ. ನಮ್ಮ ಬಳಿ ಫ್ರಾನ್ಸ್ ನಿಂದ ಬರುವ ರಫೇಲ್ ಇದೆ, ರಷ್ಯಾದಿಂದ ಸುಖೋ ಇದೆ. ಸಮಸ್ಯೆ ಏನಂದ್ರೆ ರಫೇಲ್ಗೊಂದು ರೀತಿ ಬಾಂಬ್ ಬೇಕು, ಸುಖೈಗೆ ಬೇರೆ ರೀತಿ ಬಾಂಬ್ ಬೇಕು. ಇದು ಹೇಗಿದೆ ಅಂದ್ರೆ ಐಫೋನ್ಗೊಂದು ಚಾರ್ಜರ್, ಆಂಡ್ರಾಯ್ಡ್ಗೆ ಬೇರೆ ಚಾರ್ಜರ್ ಎಂಬಂತೆ. ಯುದ್ಧದ ಸಮಯದಲ್ಲಿ ಯಾವ ಬಾಂಬ್ ಯಾವುದಕ್ಕೆ ಸೆಟ್ ಆಗುತ್ತದೆ ಎಂದು ಹುಡುಕಲಾಗದು. ಇದು ಮೇಂಟೆನೆನ್ಸ್ ಕಷ್ಟ, ಖರ್ಚು ಹೆಚ್ಚು. ಆದ್ರೆ ನಮ್ಮ ವಿಜ್ಞಾನಿಗಳು ಇತಿಹಾಸ ಸೃಷ್ಟಿಸಿ ಒಂದು ಯೂನಿವರ್ಸಲ್ ಬಾಂಬ್ ಅನ್ನ ಕಂಡು ಹಿಡಿದಿದ್ದಾರೆ. ಇದು ರಫೇಲ್ಗೂ ಸೆಟ್ ಆಗುತ್ತೆ, ಸುಖೈಗೂ ಕೂಡ ಸೆಟ್ ಆಗುತ್ತೆ. ಇಂತಹದನ್ನ ತಯಾರಿಸಿದ್ದು ಡಿಫೆನ್ಸ್ ಇತಿಹಾಸದಲ್ಲಿ ಮೊದಲ ಬಾರಿ. ಇದರಿಂದ ಗೋದಾಮುಗಳಲ್ಲಿ ಬೇರೆ ಬೇರೆ ಬಾಂಬ್ಗಳನ್ನ ಇಡುವ ಅಗತ್ಯವಿಲ್ಲ. ಲಾಜಿಸ್ಟಿಕ್ ಸುಲಭವಾಗುತ್ತೆ, ಬಹಳಷ್ಟು ಹಣ ಉಳಿತಾಯವಾಗುತ್ತೆ. ಯುದ್ಧದ ಸಮಯದಲ್ಲಿ ನಮ್ಮ ಬಲ ಹೆಚ್ಚಾಗುತ್ತೆ. ಅಗತ್ಯವಿದ್ದರೆ ಯಾವ ಫ್ಲೈಟ್ ಸಿಕ್ಕಿದರೋ ಅದಕ್ಕೆ ಬಾಂಬ್ ತಗುಲಿಸಿ ಕಳಿಸಬಹುದು. ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ, ಚೀನಾ ಪಾಕಿಸ್ತಾನಗಳಿಗೂ ಒಳಗೊಳಗೆ ಭಯವಿದೆ. ಅವ್ರಿಗೆ ಗೊತ್ತು ಭಾರತದೊಂದಿಗೆ ನೇರ ಯುದ್ಧದಲ್ಲಿ ಗೆಲ್ಲಲಾಗದು. ನಮ್ಮೊಂದಿಗೆ ಯುದ್ಧಕ್ಕೆ ಹೇಳಿದ್ರೆ ಅವರು ಸುಟ್ಟು ಬೂದಿ ಆಗ್ತಾರೆ. ಅದಕ್ಕೆ ಇಂತಹ ಚೀಪ್ ಡ್ರೋನ್ಗಳೊಂದಿಗೆ ಗ್ರೇ ಜೋನ್ ವಾರ್ ಮಾಡಿ ನಮ್ಮನ್ನ ಹೊಡೆಯಲು ನೋಡ್ತಿದ್ದಾರೆ. ನಮ್ಮ ಎಕನಾಮಿಯನ್ನ ಬೀಳಿಸುವುದೇ ಅವರ ದೊಡ್ಡ ಟಾರ್ಗೆಟ್. ಆದ್ರೆ ಭಾರ್ಗವಾಸ್ತ್ರ ಈ ಸೀನ್ ಅನ್ನ ರಿವರ್ಸ್ ಮಾಡಿದೆ. ಅವರ ಪ್ಲಾನ್ ಅನ್ನ ಅಟ್ಟರ್ ಫ್ಲಾಪ್ ಮಾಡಿದೆ. ಭಾರ್ಗವಾಸ್ತ್ರದ ಮೈಕ್ರೋ ಮಿಸೈಲ್ಗಳು ಬಹಳ ಚೀಪ್. ಅವರ 5 ಲಕ್ಷದ ಡ್ರೋನ್ ಅನ್ನ ನಾಶ ಮಾಡಲು ನಾವು 5 ಕೋಟಿಯ ಮಿಸೈಲ್ ಬಳಸುವ ಬದಲು ಇನ್ನು ಚೀಪ್ ಮೈಕ್ರೋ ಮಿಸೈಲ್ ಗಳನ್ನ ಬಳಸ್ತೀವಿ. ಖರ್ಚು ಕಡಿಮೆ, ಕೆಲಸ ಹೆಚ್ಚು. ಇದೇ ಸ್ಮಾರ್ಟ್ ವಾರ್. ಶತ್ರುವಿಗೂ ಅರ್ಥವಾಗಬೇಕು ನಮ್ಮ ಬಳಿ ಆಯುಧಗಳೇ ಅಲ್ಲ, ಉಳಿತಾಯ ಮಾಡುವ ಬುದ್ಧಿ ಸಹ ಇದೆ ಎಂದು. ಇನ್ನಷ್ಟು ಹೇಳ್ಬೇಕಂದ್ರೆ ಭಾರ್ಗವಾಸ್ತ್ರವನ್ನ ಬಾರ್ಡರ್ ಅಲ್ಲಿ ಇಟ್ರೆ ಸಾಕು, ಯಾವ ಡ್ರೋನ್ ಸಹ ಒಳಗೆ ಬರಲಾರದು. ಸಿಯಾಚಿನ ಮಂಜುಗಡ್ಡೆ ಆಗಲಿ, ರಾಜಸ್ಥಾನ ಮರುಭೂಮಿ ಆಗಲಿ ಎಲ್ಲೆಡೆ ಬಳಸಬಹುದು. ಈ ಟೆಕ್ನಾಲಜಿಯಿಂದ ಭಾರತ ಈಗ ಡಿಫೆನ್ಸ್ ಎಕ್ಸ್ಪೋರ್ಟ್ ಆಗುತ್ತಿದೆ. ಒಂದು ಕಾಲದಲ್ಲಿ ನಾವು ಇತರ ದೇಶಗಳಿಂದ ಖರೀದಿಸ್ತಾ ಇದೀವಿ, ಈಗ ನಾವೇ ಇತರರಿಗೆ ಕೊಡುವ ಸ್ಥಿತಿಗೆ ಬಂದಿದ್ದೀವಿ. ಅಮೆರಿಕದಂತಹ ದೇಶಗಳು ಡ್ರೋನ್ ಗುಂಪನ್ನ ಹೇಗೆ ತಡೆಯಬೇಕು ಎಂದು ತಲೆ ಹಿಡಿದುಕೊಂಡು ಸೊಲ್ಯೂಷನ್ ಅನ್ನ ಹುಡುಕ್ತಾ ಇವೆ. ನಮ್ಮ ಬಳಿ ಸೊಲ್ಯೂಷನ್ ರೆಡಿ ಆಗಿದೆ. ಇಸ್ರಾಯೇಲ್ ನ ಐರನ್ ಡ್ರೋನ್ ಬಗ್ಗೆ ಪ್ರಪಂಚ ಹೇಗೆ ಮಾತನಾಡುತ್ತೋ ಭವಿಷ್ಯದಲ್ಲಿ ಭಾರ್ಗವಾಸ್ತ್ರದ ಬಗ್ಗೆ ಕೂಡ ಹಾಗೆ ಪ್ರಪಂಚ ಮಾತನಾಡುತ್ತೆ. ಮೇಡ್ ಇನ್ ಇಂಡಿಯಾ ಅಂದ್ರೆ ಕ್ವಾಲಿಟಿ, ಮೇಡ್ ಇನ್ ಇಂಡಿಯಾ ಅಂದ್ರೆ ಪವರ್ ಎಂದು ಪ್ರಪಂಚಕ್ಕೆ ತಿಳಿಯುತ್ತೆ.
ಒಂದು ಕಾಲದಲ್ಲಿ ಟೆಕ್ನಾಲಜಿಗೆ ದೇವರು ನಾನೇ ಎಂದುಕೊಂಡ ಅಮೆರಿಕ ಈಗ ಆಂಟಿ ಡ್ರೋನ್ ವಿಷಯದಲ್ಲಿ ಭಾರತ ನಮ್ಮನ್ನ ದಾಟಿದೆ ಎಂದು ಸ್ವತಃ ಒಪ್ಪಿಕೊಳ್ಳಬೇಕಾಗಿದೆ. ಇದೇ ಹೊಸ ಭಾರತ ಇತರರ ಟೆಕ್ನಾಲಜಿಯ ಮೇಲೆ ನಾವು ಅವಲಂಬಿತವಾಗದೆ ಪ್ರಪಂಚಕ್ಕಿಂತ ಉತ್ತಮ ಆಯುಧಗಳನ್ನ ತನ್ನ ಅಗತ್ಯಕ್ಕೆ ತಕ್ಕಂತೆ ತಯಾರಿಸಿಕೊಳ್ಳುತ್ತೆ. ನಮ್ಮ ವಿಜ್ಞಾನಿಗಳ ಬ್ರೈನ್ ಪವರ್ ಮುಂದೆ ಯಾವ ದೇಶವೂ ಸಾಟಿಯಾಗಲಾರದು. ಭಾರ್ಗವಾಸ್ತ್ರ ಅಂದ್ರೆ ಕೇವಲ ಒಂದು ಮಷಿನ್ ಅಲ್ಲ, ಇದು 140 ಕೋಟಿ ಭಾರತೀಯರ ಕಾನ್ಫಿಡೆನ್ಸ್. ನಮ್ಮ ವಿಜ್ಞಾನಿಗಳ ಡೆಡಿಕೇಶನ್ ಇನ್ನೋವೇಶನ್ ನ ಮುಂದೆ ಪ್ರಪಂಚದ ಯಾವ ದೇಶವೂ ಸಾಟಿಯಾಗಲಾರದು ಎಂದು ಇದು ಸಾಬೀತುಪಡಿಸುತ್ತಿದೆ. ಈ ಆಯುಧ ನಮ್ಮ ಆರ್ಮಿಯ ಕೈಯಲ್ಲಿ ವಜ್ರಾಯುಧದಂತಿದೆ. ಶತ್ರುವಿನ ಪ್ಲಾನ್ ಒಂದಾಗಲಿ 60 ಆಗಲಿ ಕ್ಷಣಗಳಲ್ಲಿ ಮಣ್ಣು ಮಾಡಬಲ್ಲದು. ಇಂತಹ ಅದ್ಭುತ ಟೆಕ್ನಾಲಜಿ ನಮ್ಮ ದೇಶ ರಕ್ಷಣೆಗಾಗಿ ಲಭ್ಯವಾಗದು ನಿಜಕ್ಕೂ ನಮ್ಮೆಲ್ಲರಿಗೂ ಹಬ್ಬದ ಸುದ್ದಿ ಅಲ್ಲವೇ? ಆದ್ದರಿಂದ ಈ ವಿಡಿಯೋ ನಿಮ್ಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.